ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಬ್ಲೌಸ್ ಕಟಿಂಗ್ನ ತೋರಿಸ್ತಾ ಇದ್ದೀನಿ. ಅಂದರೆ ತುಂಬ ಈಸಿಯಾಗಿ ಎಲ್ಲರೂ ಕೂಡ ಟ್ರೈ ಮಾಡಿದರೆ ಎಲ್ರಿಗೂ ಕಟ್ ಮಾಡೋಕ್ಕೆ ಬರುತ್ತೆ. ಹಾಗೆ ತುಂಬ ಈಸಿಯಾಗಿ ಒಂದು ಬ್ಲೌಸ್ ಕಟಿಂಗ್ನ ತೋರಿಸ್ತಾ ಇದ್ದೀನಿ ಬನ್ನಿ. ನಾರ್ಮಲ್ ಬ್ಲೌಸ್ನ ಫ್ರೆಂಡ್ಸ್, ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ ಫ್ರೆಂಡ್ಸ್. ನಾನು ಈಗ ಬ್ಲೌಸ್ ಅಳತೆನ ತೊಗೊತಾ ಇದ್ದೀನಿ. ನೋಡಿ, ಒಂದು ಬ್ಲೌಸ್ ಅಳತೆನ ಕೊಟ್ಟಿದ್ರು, ಅದೇ ಬ್ಲೌಸ್ ಅಳತೆಗೆ ಹೊಲಿಬೇಕಂತ ಇದನ್ನು. ಅದರಿಂದ ಬ್ಲೌಸ್ ಅಳತೆ ನಾನು ತೊಗೊತಾ ಇದ್ದೀನಿ. ನೋಡಿ ಯಾವ ರೀತಿ ತೊಗೊತೀನಿ ಅಂತ ಹೇಳಿ ವಿಡಿಯೋನ ನೋಡ್ತಾ ಹೋಗಿ. ನೋಡಿ, ಬ್ಲೌಸ್ ಲೆಂತ್ ಎಷ್ಟಿರುತ್ತೆ ಅಂತ ಹೇಳಿ ನಾನು ತೊಗೊತಾ ಇದ್ದೀನಿ. ಇಲ್ಲಿ 13 ಇದೆ ಬ್ಲೌಸ್ ಲೆಂತ್ ಬಂದುಬಿಟ್ಟು. 13 ಇರೋದ್ರಿಂದ ನಾನು 15 ತೊಗೊತೀನಿ, ಯಾಕಂದರೆ 2 ಇಂಚ್ ಎಕ್ಸ್ಟ್ರಾ ಹಾಕಬೇಕಾಗುತ್ತೆ. ಇಲ್ಲಿ ಬರೆದು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಬ್ಲೌಸ್ ಅಳತೆ ಬಂದು 13 ಇದೆ. 13ಅಲ್ಲಿ 2 ಪ್ಲೇಸ್ ಮಾಡಿದರೆ 15 ಆಗುತ್ತೆ. ಅದರಿಂದ ನಾನು 15ನ ತೊಗೊತೀನಿ ಲೆಂತ್ ಬಂದು. ಅದು ಒಳಗಡೆ ಎಲ್ಲ ಅಂದರೆ ನಾವು ಹೊಲಿಗೆ ಎಲ್ಲ ಹಾಕ್ತೀವಲ್ವ, ಅದರಿಂದ ಒಳಗಡೆ ಹೋಗಿಬಿಡುತ್ತೆ ಬಟ್ಟೆ ಕೆಳಗಡೆ ಮತ್ತು ಮೇಲ್ಗಡೆ ಸ್ವಲ್ಪ ಒಂದೊಂದು ಇಂಚ್ ಹೋಗಿಬಿಡುತ್ತೆ. ಅದರಿಂದ ಲಾಸ್ಟಿಗೆ ಉಳಿಯೋದು 13 ಇಂಚೇ ಉಳಿಯುತ್ತೆ. ಅದರಿಂದ ನಾನು 15 ತೊಗೊಂಡ್ರೆ 30ಗೆ ಬಂದು ಕುತ್ಕೊಳ್ಳುತ್ತೆ ಬ್ಲೌಸು. ಈಗ ನಾನು 15 ಇಂಚ್ ಮಾರ್ಕ್ ಮಾಡ್ಕೊತೀನಿ. ನಂತರ ಬ್ಲೌಸ್ ವಿಡ್ತ್ ತಗೋಬೇಕಾಗುತ್ತೆ. ಫ್ರೆಂಡ್ಸ್, ಬ್ಲೌಸ್ ವಿಡ್ತ್ ತೊಗೋಬೇಕಾದ್ರೆ ಅದು ಫುಲ್ ಎಷ್ಟಿರುತ್ತೆ ಎಷ್ಟು ತೊಗೋಬಾರ್ದು. ನೋಡಿ, ನಾನು ಹಿಡ್ಕೊಂಡಿದ್ದೀನಲ್ವ, ತೋರಿಸ್ತಾ ಇದ್ದೀನಲ್ವ, ಅಷ್ಟನ್ನು ತೊಗೊಂಡ್ರೆ ಸಾಕು. ಅವ್ರ ಬಾಡಿ ಎಷ್ಟು ವಿಡ್ತಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಅವ್ರದ್ದು 8 ಇದೆ. ನಾನು ಬಂದುಬಿಟ್ಟು ಒಂದು 11 ಅಷ್ಟು ತೊಗೊತೀನಿ. ಯಾಕಂತ ಅಂದರೆ ಒಳಗಡೆ ಎಲ್ಲ ಸ್ಟಿಚಸ್ ಹಾಕ್ತೀವಲ್ಲ, ಅದಕ್ಕೆಲ್ಲ ಹೋಗಿಬಿಡುತ್ತೆ. ಅದರಿಂದ ನಾನು ಅವ್ರು 8 ಇದೆ ನೋಡಿ, 8 ಇದೆ ಅವ್ರದ್ದು ವಿಡ್ತ್ ಬಂದುಬಿಟ್ಟು. ನಾನು 11 ತೊಗೊತಾ ಇದ್ದೀನಿ. ಒಳಗಡೆ ಎಲ್ಲ ಹೋದ್ರೂ ಸ್ವಲ್ಪ ಅಗಲ ಇರಲಿ ಅಂತ ಹೇಳಿ. ಒಳಗಡೆ ಬಟ್ಟೆ ಬಿಟ್ಟರೆ ನೆಕ್ಸ್ಟ್ ಅವ್ರೇನಾದರೂ ದಪ್ಪ ಆದರೆ ಮತ್ತೆ ಬಿಚ್ಕೊಂಡು ಹಾಕೋಬೋದು. ಅದರಿಂದ ನಾನು 11 ಅಷ್ಟು ತೊಗೊತಾ ಇದ್ದೀನಿ. 8 ಇದ್ದರೆ ಅಷ್ಟೇ ತೊಗೋಬಾರ್ದು, ಜಾಸ್ತಿ ತೊಗೋಬೇಕಾಗುತ್ತೆ. ಈಗ ಅವ್ರ ಮೆಜರ್ಮೆಂಟ್ ಎಷ್ಟಿರುತ್ತೆ ಅದಕ್ಕಿಂತ ಒಂದು 3 ಅಥವಾ 2 ಎಕ್ಸ್ಟ್ರಾ ಬಿಡಬೇಕಾಗುತ್ತೆ ಅಳತೆನ. ಇಲ್ಲಾಂದರೆ ಅವರಿಗೆ ಟೈಟ್ ಆದ್ರೂ ಸ್ವಲ್ಪ ಮತ್ತೆ ಬಿಚ್ಕೊಂಡು ಹಾಕ್ಕೋಬೋದು. ಅದರಿಂದ ನಾನು ತೊಗೊತೀನಿ ಫ್ರೆಂಡ್ಸ್. ಮತ್ತು ನಾನು ಬ್ಯಾಕ್ ನೆಕ್ನ ತೊಗೊತಾ ಇದ್ದೀನಿ. ನೋಡಿ, ಬ್ಯಾಕ್ ನೆಕ್ ಎಷ್ಟಿದೆ ಅಂತ ಹೇಳಿ ಅಳತೆ ಮಾಡ್ತಾಯಿದ್ದೀನಿ. ಅವ್ರದ್ದು ಬಂದುಬಿಟ್ಟು 9.5 ಇದೆ ನೋಡಿ, 9.5 ಇದೆ ಅವ್ರದ್ದು ಬ್ಯಾಕ್ ನೆಕ್ ಬಂದುಬಿಟ್ಟು. ನಾನು ಬಂದುಬಿಟ್ಟು 10 ಇಡ್ತೀನಿ. 9.5ಗೆ 9.5ನೇ ಇಟ್ಟರೆ ಮೇಲ್ಗಡೆ ನಾವು ಸ್ಟಿಚ್ ಹಾಕ್ತೀವಲ್ವ, ಅದಕ್ಕೆ ಹೋಗುತ್ತೆ ಅರ್ಧ ಇಂಚು. ಅದರಿಂದ ನಾನು 10 ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಬಂದುಬಿಟ್ಟು ನಾರ್ಮಲಾಗಿ ಎಲ್ಲರೂ ಇಡ್ತಾರೆ 2.5 ಇಡ್ತಾರೆ. 2.5ನೇ ಇಡ್ತಾ ಇದ್ದೀನಿ. ಇಲ್ಲ ನಮ್ಮ ಬ್ಯಾಕಲ್ಲಿ ತುಂಬ ಇದು ಬೇಕು, ಅಗಲ ಬೇಕು ಅಂತ ಅಂದರೆ 3 ಇಡ್ಬೋದು. ನಾನು 2.5 ಇಡ್ತಾ ಇದ್ದೀನಿ. ನೋಡಿ, 2.5 ಇಟ್ಟು 10 ಉದ್ದ ತೊಗೊಂಡಿದ್ದೀನಿ. ಬ್ಯಾಕ್ ನೆಕ್ಕಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಂತರ ಹೀಗೆ ನಾನು ರೌಂಡ್ ನೆಕ್ ಇಡ್ತಿರೋದ್ರಿಂದ ರೌಂಡಾಗಿ ಒಂದು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ರೌಂಡಾಗಿ. ನಂತರ ಫ್ರೆಂಡ್ಸ್, ಮತ್ತೆ ಇಲ್ಲಿ ಬಂದು ಅಲ್ಲಿ ನೋಡಿ, ಅಲ್ಲಿ ಬಂದು ನಾನು 3 ಇಂಚನ್ನು ತೊಗೊತಾ ಇದ್ದೀನಿ. ನೋಡಿ, 3 ಇಂಚನ್ನು ತೊಗೊತಾ ಇದ್ದೀನಿ. 3 ಇಂಚು. ಮತ್ತು ನಾರ್ಮಲಾಗಿ 5 ಇಡ್ತಾರೆ. 5.5 ಇಡ್ತಾ ಇದ್ದೀನಿ ನಾನು ಅವರಿಗೆ. 5.5 ಇಡ್ತಾ ಇದ್ದೀನಿ. ಮತ್ತು ಅದೇ ನಾವು 11 ಇದು ಮಾಡಿದ್ವಲ್ಲ, ಅಳತೆ ಮಾಡಿದ್ವಲ್ಲ, ಅಲ್ಲಿವರೆಗೂ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಬಂದುಬಿಟ್ಟು 1.5 ಇಂಚು ಮಾರ್ಕ್ ಮಾಡಬೇಕಾಗುತ್ತೆ ಆ ಕಡೆ ಈ ಕಡೆ. ಈಗ ನಾನು ಮಾಡ್ತಾ ಇದ್ದೀನಲ್ವ, ಹಾಗೆ 1.5 ಇಂಚು ಮಾರ್ಕ್ ಮಾಡಿ ಅಲ್ಲಿ ರೌಂಡ್ ಶೇಪ್ ತೆಗಿಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫ್ರಂಟ್ ನೆಕ್ನ ಇಡ್ತಾ ಇದ್ದೀನಿ. ಫ್ರಂಟ್ ನೆಕ್ ಅವ್ರದ್ದು 5.5 ಇದೆ. ನಾನು 6 ಇಡ್ತಾ ಇದ್ದೀನಿ. 6 ಅಂದರೆ ಸ್ವಲ್ಪ ಅರ್ಧ ಇಂಚು ಎಕ್ಸ್ಟ್ರಾ ಇಡ್ತಾ ಇದ್ದೀನಿ. ಮೇಲೆ ಹೊಲಿಗೆ ಹೋಗುತ್ತಲ್ವ, ಹೊಲಿಗೆ ಹಾಕಿದರೆ ಅಲ್ಲಿಗೆ ಬಂದು ಕುತ್ಕೊಳ್ಳುತ್ತೆ 6ಕ್ಕೆ. ಅವ್ರು 5.5 ಇಟ್ಟಿದ್ದಕ್ಕೆ 5.5 ಸ್ವಲ್ಪ ಮೇಲಾಯಿತು ಅಂತ ಹೇಳಿದರು. ಅದಕ್ಕೆ ನಾನು 6.5ನೇ ಇಡ್ತಾ ಇದ್ದೀನಿ ಈ ಸಲ. ನೋಡೋಣ. ನಂತರ ಅದೇ ಸೇಮ್ ನಾವು ಫ್ರಂಟ್ ಇದರಲ್ಲಿ ಇಟ್ಟಿದ್ವಲ್ವ,
ಈ ಸೈಡ್ ಹೆಂಗೆ ಮಾಡಿದ್ವಿ ಸೇಮ್ ಆ ಸೈಡು ಕೂಡ ಹಾಗೆ ಮಾಡಬೇಕು. 1.5 ಇಂಚು ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ತೆಗಿಬೇಕು. ಫ್ರೆಂಡ್ಸ್, ನಂತರ ನಾನು ಈ ಕಡೆ ಕೂಡ 15 ಇಂಚೆ ತೊಗೊತಾ ಇರೋದು, 15 ಸೆಂಟಿಮೀಟರ್. ಈ ಕಡೆ 15 ತೊಗೊಂಡಿದ್ವಲ್ಲ, ಹಾಗೆ ಫ್ರಂಟ್ ಕೂಡ 15 ತೊಗೊತಾ ಇದ್ದೀನಿ. ನಂತರ ಬೆಲ್ಟ್ ಕಟ್ ಮಾಡ್ತಾ ಇದ್ದೀನಿ ನೋಡಿ, ಫ್ರಂಟ್ ಬೆಲ್ಟು ಅದು ಬಂದುಬಿಟ್ಟು 2.5 ಇಡ್ತೀನಿ. 2.5 ಇಟ್ಟು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಥರ 2.5 ಇಟ್ಟು ಮಾರ್ಕ್ ಮಾಡಬೇಕಾಗುತ್ತೆ. ನಂತರ 1 ಇಂಚನ್ನು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಮೇಲ್ಗಡೆ ಶೇಪ್ಗೋಸ್ಕರ 1 ಇಂಚನ್ನು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಬೆಲ್ಟ್ ಶೇಪ್ ಕೊಡ್ತಾ ಇದ್ದೀನಿ. ಅಲ್ಲಿ ಬಂದುಬಿಟ್ಟು ನಾನು ಮಾರ್ಕ್ ಮಾಡಿದ್ನಲ್ವ, 2 ಇಂಚಿಗೆ ಮಾರ್ಕ್ ಮಾಡಿದೆ. ಇಲ್ಲಿ 1 ಇಂಚಿಗೆ ಶೇಪ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಅಲ್ಲಿ ಒಂಚೂರು ಅಂದರೆ ಚೂರು ಶೇಪ್ ಕೊಡಬೇಕಾಗುತ್ತೆ, ಸ್ವಲ್ಪನೇ. ಅಲ್ಲೇನು ಅಳತೆ ತೊಗೊಳ್ಳೋದು ಬೇಡ, ಹಾಗೆ ಮಾರ್ಕ್ ಮಾಡಿ ಅಷ್ಟೇ. ಕಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗೆ. ಇಲ್ಲಿ ನೋಡಿ, ನಾನು ಇಲ್ಲಿ ಇನ್ನೂ ಮಾರ್ಕ್ ಮಾಡ್ಕೊಂಡಿಲ್ಲ, ಹಾಗೆ ಸುಮ್ಮನೆ ಶೇಪ್ ಕೊಟ್ಟಿದೆ, ಅದನ್ನೇ ಕಟ್ ಮಾಡಿದೆ. ಈಗ ನೀಟಾಗಿ ಬಂತು ನೋಡಿ ಬೆಲ್ಟ್. ಫ್ರೆಂಡ್ಸ್, ನಾನು ಯಾವ ಥರ ಮಾರ್ಕ್ ಮಾಡಿದ್ನಲ್ವ, ಸೇಮ್ ಮಾರ್ಕ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಬರುತ್ತೆ. ಯಾರಿಗೆಲ್ಲ ಬ್ಲೌಸ್ ಕಟ್ ಮಾಡೋಕ್ಕೆ ಬರಲ್ಲ ಅಂದ್ಕೊಂಡಿರ್ತಾರಲ್ಲ, ಅವರಿಗೆಲ್ಲ ಈಸಿಯಾಗಿ ಕಟ್ ಮಾಡ್ಬೋದು. ಅಷ್ಟು ಇಷ್ಟು ಹಿಂಗೆ ಹಾಗೆ ಅಂತ ಎಲ್ಲ ಟೈಲರ್ಸ್ಗಳೆಲ್ಲ ಹೇಳ್ಕೊಡ್ತಾರಲ್ಲ, ಅಷ್ಟನ್ನು ನನಗೆ ಬರಲ್ಲ. ನನಗೆ ಬರೋದ್ರಲ್ಲೇ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಹೀಗೆ ಕಟ್ ಮಾಡಬೇಕಾಗುತ್ತೆ. ಬ್ಲೌಸ್ ಕಟ್ ಮಾಡೋ ರೂಲ್ಸ್ ರೆಗ್ಯುಲೇಷನ್ಸ್ಗಳು ನನಗೆ ಅಷ್ಟೊಂದು ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಹೆಂಗೆ ಗೊತ್ತೋ ಅದನ್ನು ಮಾತ್ರ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಚೆನ್ನಾಗಿ ತಿಳ್ಕೊಬೇಕಂದ್ರೆ ಒಳ್ಳೆ ಟೈಲರ್ಸ್ಗಳು ಇರ್ತಾರೆ ನೋಡಿ, ಯೂಟ್ಯೂಬರ್ಸ್, ಅವರ ವಿಡಿಯೋಗಳನ್ನು ನೋಡಿ ನೀವು ಕಲೀರಿ, ಓಕೆನಾ. ನಾನಿಲ್ಲಿ ನೋಡಿ ಡಾಟ್ ತೆಗಿತಾ ಇದ್ದೀನಿ ಒಂದೊಂದೇ. ಅಂದರೆ ನಾವು ಆಮೇಲೆ ಇದು ಹಿಡಿತೀವಲ್ಲ, ಟ್ರಕ್ ಹಿಡಿತೀವಲ್ಲ, ಅದಕ್ಕೆ ಡಾಟ್ನ ಕಟ್ ಮಾಡ್ತಾ ಇದ್ದೀನಿ. ಆಮೇಲೆ ಹೊಲಿಬೇಕಾದ್ರೆ ಈಸಿ ಆಗಲಿ ಅಂತ ಹೇಳಿ ಅದನ್ನು ನಾನು ಡಾಟ್ ತೆಗಿತಾ ಇರೋದು. ಫ್ರೆಂಡ್ಸ್, ಈಗ ನಾನು ಇದಕ್ಕೆ ಇದು ಹಾಕಬೇಕಲ್ವ, ಟ್ರಕ್ ಹಿಡಿಬೇಕಲ್ವ, ಅದನ್ನು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಬಂದುಬಿಟ್ಟು 2 ಇಂಚನ್ನ ತೊಗೋಬೇಕಾಗುತ್ತೆ. 2 ಇಂಚ್ ತೊಗೊಂಡು ಅಲ್ಲಿ ಅಷ್ಟೇ ನಾವು ಅಲ್ಲಿ ಟ್ರಕ್ ಹಿಡಿಬೇಕಾಗುತ್ತೆ. ಇಲ್ಲೂ ಕೂಡ 2 ತೊಗೋಬೇಕಾಗುತ್ತೆ. ಉದ್ದ ಕೂಡ 2. ನಂತರ ಅಲ್ಲೂ ಕೂಡ 2 ಅಂದರೆ 3 ಇಡಿ. ಅಲ್ಲಿ ಈ ಥರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಅಲ್ಲಿ ಬಫ್ ಕೂತ್ಕೊಳ್ಳುತ್ತೆ. ಅವ್ರ ಬ್ಲೌಸ್ ಹೇಗಿರುತ್ತೆ, ಅವ್ರ ಅಳತೆಗೆ ಯಾವ ರೀತಿ ಕೊಟ್ಟಿರ್ತಾರೆ ಅದನ್ನೇ ಮಾಡಿ ಫ್ರೆಂಡ್ಸ್. ಇಲ್ಲ ನೀವೇ ಹೊಲ್ಕೊತಾ ಇದ್ದರೆ ನಿಮ್ಮ ಯಾವ ಬ್ಲೌಸ್ ಕಂಫರ್ಟೇಬಲ್ ಅನಿಸುತ್ತೆ ಆ ಬ್ಲೌಸ್ನ ತೊಗೊಂಬಿಟ್ಟು ಅಳತೆ ಮಾಡಿಕೊಂಡು ಕಟ್ ಮಾಡಿ, ಓಕೆನಾ. ಒಳ್ಳೆ ಬ್ಲೌಸ್ ಹೊಲಿಸಿರ್ತೀರ, ಆ ಬ್ಲೌಸ್ನ ತೊಗೊಂಬಿಟ್ಟು ಅಳತೆಗೆ ಇಟ್ಕೊಂಡು ಕಟ್ ಮಾಡಿ. ಫಸ್ಟಿಗೆಲ್ಲ ಬರಲ್ಲ, ಟ್ರೈ ಮಾಡ್ತಿದ್ರೆ ಬರ್ತಾನೆ ಇರುತ್ತೆ. ನಮ್ಮ ಬ್ಲೌಸ್ಗಳನ್ನು ನಾವು ಹೊಲ್ಕೊಂಡ್ರೆ, ನಾವು ಹಾಕ್ಕೊಂಡ್ರೆ ಎಷ್ಟೊಂದು ಖುಷಿ ಅನಿಸುತ್ತಲ್ವ. ಅದರಿಂದ ನಾವು ನಮ್ಮ ಬ್ಲೌಸ್ಗಳನ್ನು ನಾನು ಯಾವಾಗಲೂ ಅಷ್ಟೇ ಫ್ರೆಂಡ್, ನಾನೇನಾದರೂ ನೋಡಿದರೆ ಅದನ್ನು ಟ್ರೈ ಮಾಡೇ ಮಾಡ್ತೀನಿ, ಸುಮ್ಮನೆ ಕೂತ್ಕೊಳ್ಳಲ್ಲ. ಟ್ರೈ ಮಾಡಿ ನನಗೆ ಬರೋವರೆಗೂ ಬಿಡಲ್ಲ ಅದನ್ನು ನಾನು. ಈಗ ನನ್ನ ಬ್ಲೌಸ್ಗಳನ್ನು ನಾನೇ ಹೊಲ್ಕೊಳ್ಳೋದು, ಯಾರ ಹತ್ರನೂ ಹೊಲಿಸಲ್ಲ ನಾನು ಇದುವರೆಗೂ. ಈಗ ನೆಕ್ಸ್ಟ್ ಬಂದುಬಿಟ್ಟು ನಾವು ಸ್ಲೀವ್ಸ್ನ ಕಟ್ ಮಾಡೋಣ ಬನ್ನಿ. ಸ್ಲೀವ್ಸ್ನ ಅವ್ರು ಯಾವ ರೀತಿ ಅಳತೆ ಕೊಟ್ಟಿರ್ತಾರೆ ಆ ಸ್ಲೀವ್ಸ್ ಇಟ್ಬಿಟ್ಟು ಅದಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲ ನಾವು ಮಾರ್ಕ್ ಮಾಡ್ಕೊಳ್ಳಲ್ಲ ಆ ಥರ ಅಂದರೆ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೋದು. ನಾನು ಇಡೋದು ಜಾಸ್ತಿ ಬ್ಲೌಸ್ ಈ ಥರ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊತೀನಿ. ಅದು ಯಾವ ಥರ ಇದೆ ಅದೇ ಥರ ಸೇಮ್ ಮಾರ್ಕ್ ಮಾಡ್ಕೊಂಡು ನಾನು ಕಟ್ ಮಾಡ್ತೀನಿ ನೋಡಿ. ಈ ಥರ ಬ್ಲೌಸ್ ಇಟ್ಬಿಟ್ಟು ಫಸ್ಟ್ ಚುಕ್ಕೆ ಚುಕ್ಕೆ ಇಟ್ಕೊತ ಹೋಗ್ತೀನಿ, ಅದು ಯಾವ ಥರ ಇದೆ ಅಂತ. ನಂತರ ನಾನು ಮಾರ್ಕ್ ಮಾಡ್ಕೊತೀನಿ ಅದಕ್ಕೆ. ಮತ್ತು ಮೇಲ್ಗಡೆ ಒಂದು ಅರ್ಧ ಇಂಚ್ ಅಥವಾ 1 ಇಂಚನ್ನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾವು ಅದೇ ಅಳತೆಗೆ ಮಾರ್ಕ್ ಮಾಡ್ಕೋಬಾರ್ದು, 1 ಇಂಚ್ ಎಕ್ಸ್ಟ್ರಾ ಬಿಡಬೇಕಾಗುತ್ತೆ ಮೇಲ್ಗಡೆ. ಈಗ ನಾನು ಮಾರ್ಕ್ ಮಾಡಿದ್ನಲ್ವ ಸೇಮ್ ಅದೇ ಥರ.
ಫ್ರೆಂಡ್ಸ್ ನೋಡಿದ್ರಲ್ಲ ಸ್ಲೀವ್ಸ್ ಎಷ್ಟು ಈಸಿಯಾಗಿ ಕಟ್ ಮಾಡಿದೆ ನಾನು. ಅವ್ರು ಹೇಗೆ ಮಾಡಿರ್ತಾರೆ ಅದನ್ನೇ ನೋಡಿಕೊಂಡು ನಾವು ಮಾರ್ಕ್ ಮಾಡಿಕೊಂಡು ಮಾಡಿದರೆ ಈಸಿ ಅನಿಸುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ಅಷ್ಟು ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅಷ್ಟೊಂದು ಗೊತ್ತಾಗಲ್ವಲ್ಲ, ಅದರಿಂದ ಅವ್ರ ಬ್ಲೌಸ್ ಹೇಗಿರುತ್ತೆ ಅದನ್ನೇ ತೊಗೊಂಡ್ಬಿಟ್ಟು ಅವ್ರು ಯಾವ ರೀತಿ ಹೇಳಿರ್ತಾರೆ ಅದನ್ನು ನಾವು ಕಟ್ ಮಾಡ್ಬೋದಾಗಿತ್ತೆ. ನೋಡಿ ನಾನು ಅಲ್ಲಿ ಒಂಚೂರು ಡಾಟ್ನ ಕಟ್ ಮಾಡಿದೆ ಫ್ರೆಂಡ್ಸ್. ಅಲ್ಲಿ ಶೇಪ್ ಕೊಟ್ಟಿದ್ದೀನಲ್ವ, ಅಲ್ಲಿ ಫ್ರಂಟಲ್ಲಿ ನಾನು ಕಟ್ ಮಾಡಿದ್ದೀನಿ ನೋಡಿ. ಕಟ್ ಮಾಡಿರೋದು ಬಂದುಬಿಟ್ಟು ಅದು ಫ್ರಂಟಲ್ಲಿ ಬರುತ್ತೆ ನೋಡಿ ಫ್ರೆಂಡ್ಸ್. ಆಗಿದೆ, ಫಿನಿಶ್ ಆಗಿದೆ. ಈಗ ನಾನು ಅದೇ ಸ್ಯಾರಿ ಬ್ಲೌಸ್ನ ತೊಗೊಂಡಿದ್ದೀನಿ, ಒರಿಜಿನಲ್ ಬ್ಲೌಸ್, ಅದು ಒಳಗಡೆ ಇರೋದು ಲೈನಿಂಗ್ ಮಾತ್ರ. ಈಗ ಅದನ್ನು ಇಟ್ಬಿಟ್ಟು ನಾನು ಮೇಲ್ಗಡೆ ಬ್ಲೌಸ್ ಪೀಸ್ ಇಟ್ಟಿದ್ದೀನಲ್ವ ಹಾಗೆ ಇಟ್ಬಿಟ್ಟು ನೀಟಾಗಿ ಅದಕ್ಕೆ ಸ್ಟಿಚ್ ಮಾಡಬೇಕಾಗುತ್ತೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ, ಯಾವ ಥರ ರೌಂಡ್ ಇದೆ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಕೆಳಗಡೆ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಉಲ್ಟಾ ತಿರುಗಿಸ್ಬೇಕಾಗುತ್ತೆ. ಉಲ್ಟಾ ತಿರುಗಿಸಿದ್ರೆ ಬ್ಲೌಸ್ ಆಮೇಲೆ ನೀಟಾಗಿ ಹೊಲ್ಕೊತ ಹೋಗ್ಬೋದು. ಹೊಲಿಯೋದು ಬರುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನಗೆ ಬರೋ ಅಷ್ಟನ್ನು ಹೇಳ್ಕೊಡ್ತಾ ಇದ್ದೀನಿ. ಏನಾದರೂ ತಪ್ಪಿದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ಬರೋರು ಇದ್ದರೆ ಬರದೇ ಇರೋರು ನಾನು ಹೇಳ್ದಂಗೆ ಟ್ರೈ ಮಾಡಿ, ಓಕೆನಾ ಫ್ರೆಂಡ್ಸ್? ಬಾಯ್ ಫ್ರೆಂಡ್ಸ್.